ಅವಳು ಸ್ವಲ್ಪ ಕಾದಿದ್ರೆ ಅವಳಿಗೊಬ್ಬ ಒಳ್ಳೆ ಹುಡುಗ ಸಿಗ್ತಿದ್ದ, ಅವಸರ ಮಾಡ್ಬಿಟ್ಲು ಅಂತ. ಇವಳು ಬಿಟ್ರೆ ಇನ್ನೊಬ್ಬಳು ಸಿಗ್ತಾಳೆ, ಇವನು ಬಿಟ್ರೆ ಇನ್ನೊಬ್ಬ ಸಿಗ್ತಾನೆ. ಪ್ರಪಂಚದಲ್ಲಿ ಚಾಯ್ಸ್ಗಳಿಗೇನು ಕಮ್ಮಿ ಇಲ್ಲ. ಆಮೇಲೆ 1-2 ವರ್ಷ ಕಳೆದಾಗ ಯಾಕಪ್ಪ ಮದ್ವೆ ಆದೆ ಅಂತೇಳಿ ಅವರು ಪಶ್ಚಾತ್ತಾಪ ಪಡ್ಕೋತಾರೆ. ತಾಳಿ ಕಟ್ಟೋ ಮುಂಚೆನೆ ಫಸ್ಟ್ ನೈಟ್ ಮುಗಿಸ್ಕೊಂಡ್ಬಿಡ್ತಾರೆ. ಬುದ್ಧಿ ಪಕ್ವ ಆಗೋ ಮುಂಚೆನೆ ಮದುವೆ ಆಗ್ಬಿಡ್ತಾರೆ. ಅವಸರದಲ್ಲಿ ತೆಗೆದುಕೊಂಡಂತಹ ಒಂದು ನಿರ್ಧಾರ ಅವರನ್ನು ರಿಗ್ರೆಟ್ ಮಾಡುವಂತೆ ಮಾಡುತ್ತೆ. ಕೆಲವರು ಯೌವನದಲ್ಲಿ ಅವಸರದಲ್ಲಿ ಮದುವೆ ಆಗ್ತಾರೆ, ಆಮೇಲೆ ಫಜೀತಿ ಅನುಭವಿಸ್ತಾರೆ. ಅವಸರದಲ್ಲಿ ತೆಗೆದುಕೊಂಡಂತಹ ಒಂದು ನಿರ್ಧಾರ ಅವರನ್ನು ರಿಗ್ರೆಟ್ ಮಾಡುವಂತೆ ಮಾಡುತ್ತೆ. ತಂದೆ ತಾಯಿಯನ್ನು ಧಿಕ್ಕರಿಸಿ ಅವ್ರನ್ನ ಎದುರಾಕೊಂಡು ಆಮೇಲೆ 1-2 ವರ್ಷ ಆದ್ಮೇಲೆ ಯಾಕಪ್ಪ ಹಿಂಗ್ ಮಾಡಿದೆ ಅಂತ ಹೇಳ್ಬಿಟ್ಟು ಪಶ್ಚಾತ್ತಾಪ ಅನುಭವಿಸ್ತಾರೆ. ಇದಕ್ಕೆ ಮುಖ್ಯ ಕಾರಣ ಲವ್ ಮ್ಯಾರೇಜ್. ಇದು ಯಾಕೆ ಹೀಗೆ? ಸಣ್ಣ ವಯಸ್ಸಲ್ಲಿ ಯೋಚಿಸದೆ ಮದುವೆ ಆದ್ರೆ ಮುಂದೆ ಆಗುವಂತಹ ಸಮಸ್ಯೆಗಳೇನು ಇದೆ ಇವತ್ತಿನ ವಿಡಿಯೋ. ನನ್ನ ಹೆಸರು ಶ್ರೀಹರಿ. ನಾನು ಮಕ್ಕಳು, ಟೀನೇಜರ್ಸ್ ಮತ್ತು ಪೇರೆಂಟಿಂಗ್ ಬಗ್ಗೆ ಮಾತಾಡ್ತೇನೆ. ಇವತ್ತಿನ ವಿಷಯ ಅವಸರದ ಮದುವೆ, ಎಸ್ಪೆಷಲಿ ಟೀನೇಜರ್ಸ್ ಅಲ್ಲಿ. ನಾನು ನನ್ನ ಜೀವನದಲ್ಲಿ ಹಲವಾರು ಕಪಲ್ಸ್ ಅನ್ನ ನೋಡಿದ್ದೇನೆ. ತಮ್ಮ ಅರ್ಲಿ ಏಜ್ ಅಲ್ಲೇ ಅವರು ಪ್ರೀತಿಯನ್ನು ಹುಡುಕಾಡ್ತಾರೆ, ಆಮೇಲೆ ದೇವಸ್ಥಾನದಲ್ಲೂ ರಿಜಿಸ್ಟರ್ ಆಫೀಸಲ್ಲಿ ಹೋಗ್ಬಿಟ್ಟು ರಿಜಿಸ್ಟರ್ ಆಗ್ತಾರೆ. ಆಮೇಲೆ 1-2 ವರ್ಷ ಕಳೆದಾಗ ಯಾಕಪ್ಪ ಮದುವೆ ಆದೆ ಅಂತೇಳಿ ಅವರು ಪಶ್ಚಾತ್ತಾಪ ಪಡ್ಕೋತಾರೆ. ಇದು ಕೇವಲ ಟೀನೇಜರ್ಸ್ ಮಾತ್ರ ಅಲ್ಲ, ಮದುವೆ ವಯಸ್ಸಿಗೆ ಬಂದಿರುವಂತಹ ದೊಡ್ಡವರು ಕೆಲವೊಮ್ಮೆ ಈ ತರ ಎಡವಟ್ಟುಗಳನ್ನ ಮಾಡ್ಕೋತಾರೆ. ಸಾಮಾನ್ಯವಾಗಿ ಟೀನೇಜ್ ಹಾಗೆ, ಎಲ್ಲದರಲ್ಲೂ ಅವಸರ. ತಾನು ಆಸೆ ಪಟ್ಟದ್ದು ಕೂಡಲೇ ತನಗೆ ಸಿಗ್ಬೇಕು. ಅದು ಯಾವ ತರದ್ದು, ಎಂಥದ್ದು, ತನಗೆ ನಿಜವಾಗ್ಲೂ ಅದು ವರ್ತ್ ಆಗುತ್ತೋ, ಹೊಂದಾಣಿಕೆ ಆಗುತ್ತೋ ಯೋಚಿಸುವಷ್ಟು ಪುರುಸೋತಿರೋದಿಲ್ಲ. ತನ್ನನ್ನು ಯಾರಾದ್ರೂ ಪ್ರೀತಿಸಿದ್ರೆ, ತನಗೊಬ್ಬ ಬಾಯ್ ಫ್ರೆಂಡ್ ಇದ್ರೆ ಅದು ಅವಳದೊಂದು ಐಡೆಂಟಿಟಿ. ಹುಡುಗರಿಗೂ ಹಾಗೆ, ಬೈಕಲ್ಲಿ ಸುತ್ತೋಕೆ ಯಾರಾದ್ರೂ ಒಬ್ಳು ಬೇಕು. ಇಬ್ಬರಿಗೂ ಮೈ ಬಿಸಿ ಏರಿದಂತ ಸಮಯ, ಅಲ್ಲಿ ಇಲ್ಲಿ ಪಾರ್ಕು ಮಾಲ್ ಸುತ್ತಾಡ್ತಾರೆ. ನೀನು ಗಂಡ, ನಾನು ಹೆಂಡತಿ ಅಂತ ಹೇಳ್ತಾರೆ. ತಾಳಿ ಕಟ್ಟೋ ಮುಂಚೆನೆ ಫಸ್ಟ್ ನೈಟ್ ಮುಗಿಸ್ಕೊಂಡ್ಬಿಡ್ತಾರೆ. ಬುದ್ಧಿ ಪಕ್ವ ಆಗೋ ಮುಂಚೆನೆ ಮದುವೆ ಆಗ್ಬಿಡ್ತಾರೆ. ಆಮೇಲೆ ಇದೆಯಲ್ಲ ಪಶ್ಚಾತ್ತಾಪ ಪಡುವಂತದ್ದು. ಅವನು ಸ್ಮೋಕರೋ, ಅವನು ಕುಡ್ಕಾನೋ, ಅವನಿಗೆ ಏನಾದ್ರೂ ಎಫ್ಐಆರ್ ಇತ್ತಾ, ಅವನ ಫೈನಾನ್ಷಿಯಲ್ ಸ್ಟೇಟಸ್ ಏನಿದೆ, ಏನನ್ನು ನೋಡಲ್ಲ. ಅದೇನು ಲೆಕ್ಕಕ್ಕೆ ಬರೋಲ್ಲ. ಕೆಲವರಿಗೆ ತಾನು ಯಾಕೆ ಅಟ್ರಾಕ್ಟ್ ಆದೆ ಎಂಬುದೇ ಗೊತ್ತಾಗಲ್ಲ. ನಾವು ಸಾಮಾನ್ಯವಾಗಿ ಜನರು ಮಾತಾಡೋದನ್ನ ಕೇಳಿಸ್ಕೊತೀವಿ. ಅವಳು ಸ್ವಲ್ಪ ಕಾದಿದ್ರೆ ಅವಳಿಗೊಬ್ಬ ಒಳ್ಳೆ ಹುಡುಗ ಸಿಗ್ತಿದ್ದ, ಅವಸರ ಮಾಡ್ಬಿಟ್ಲು ಅಂತ. ಆದ್ರೆ ಅರೇಂಜ್ ಮ್ಯಾರೇಜ್ ಅಲ್ಲಿ ಸ್ವಲ್ಪ ಅಡ್ವಾಂಟೇಜ್ ಇದೆ. ತಮ್ಮ ರೂಪಕ್ಕೆ ತಕ್ಕದಾದಂತಹ ಅನುಗುಣವಾದಂತಹ ಒಂದು ಹುಡುಗನನ್ನು, ಹುಡುಗಿಯನ್ನು ಹುಡುಕುವಂತ ಒಂದು ಅವಕಾಶ ಇದೆ. ಇಲ್ಲಿ ಕುರುಡು ಪ್ರೀತಿಲಿ ಆದ ಹಾಗೆ ಕಾಂಪ್ರಮೈಸ್ ಮಾಡ್ಕೊಳ್ಳುವಂತ ಅಗತ್ಯ ಇಲ್ಲ. ತನ್ನ ಯೋಗ್ಯತೆಗೆ ತಕ್ಕದಾದಂತಹ ಎತ್ತರ, ಬಣ್ಣ, ಗುಣ, ಕೆಲಸ, ಜಾತಿ, ಮನೆತನ ಇದನ್ನೆಲ್ಲ ಆಯ್ಕೆ ಮಾಡುವಂತ ಒಂದು ಸ್ವಾತಂತ್ರ್ಯ ಇರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮನೆಯವರ ಸಪೋರ್ಟ್ ಇರುತ್ತೆ. ಆದ್ರೆ ಕುರುಡು ಪ್ರೀತಿಯಲ್ಲಿ ಇದಕ್ಕೇನು ಅವಕಾಶ ಇರಲ್ಲ. ಎಲ್ಲೋ ಒಂದ್ ಕಡೆ ಪರಿಚಯ ಆಯ್ತು, 2-3 ಸತಿ ಮಾತುಕತೆ ಆಯ್ತು, ಒಂದು ದುರ್ಬಲ ಗಳಿಗೆಯಲ್ಲಿ ನೀವು ಪ್ರಪೋಸ್ ಮಾಡಿಯೂ ಆಯ್ತು. ಅವಳಲ್ಲಿ ಅಥವಾ ಅವನಲ್ಲಿ ಏನು ಕೊರತೆ ಇದ್ರು ಆ ಗಳಿಗೆಗೆ ಅದೇನು ಕಾಣಿಸಲ್ಲ. ಅದಕ್ಕೆ ನಾವು ಪ್ರೀತಿ ಕುರುಡು ಅಂತ ಅನ್ನೋದು. ಆದ್ರೆ ಒಂದಷ್ಟು ಸಮಯ ಕಳೆದ್ಮೇಲೆ, ಅಯ್ಯೋ ನನಗೆ ಇವಳು ಈ ರೀತಿಯಿಂದ ಗೊತ್ತಿಲ್ಲ ಆಯ್ತು, ಈ ಮನುಷ್ಯನನ್ನ ಬದಲಾಯಿಸಕ್ ಸಾಧ್ಯನೇ ಇಲ್ಲ, ನನ್ನ ಬುದ್ಧಿವಂತಿಕೆಗೆ ಇವನು ಸಾಟಿನೇ ಅಲ್ಲ, ನಮ್ಮಿಬ್ಬರ ಆಲೋಚನೆ ಲಹರಿಯೇ ಬೇರೆ, ಈ ರೀತಿ ಒಂದೊಂದೇ ಕೊರತೆಗಳು ಕಾಣಿಸಕ್ ಸ್ಟಾರ್ಟ್ ಆಗುತ್ತೆ. ಆದ್ರೆ ಈಗೇನ್ ಮಾಡೋದು? ಕಾಲ ಮೀರಿ ಹೋಗಿದಲ್ವಾ? ಪ್ರೀತಿಯಾಗಿದೆ, ಮದುವೆಗಾಗಿದೆ, ಬಿಟ್ಬಿಡಕ್ಕಾಗಲ್ಲ, ಮನೆಯವರ ಮುಂದೆ ಹೇಳ್ಕೊಳಕ್ಕೂ ಆಗಲ್ಲ, ಇಲ್ಲಿ ಹೊಂದಾಣಿಕೆನೂ ಆಗ್ತಿಲ್ಲ. ಮೊದಲಿಗೆ ಇದೆಲ್ಲ ದೊಡ್ಡ ವಿಷಯ ಅಲ್ಲ ಅಂತ ಅನಿಸಿರುವಂತ ಚಿಕ್ಕ ಚಿಕ್ಕ ವಿಷಯಗಳು ಈಗ ದೊಡ್ಡದಾಗಿ ಕಾಣಿಸಕ್ ಸ್ಟಾರ್ಟ್ ಆಗುತ್ತೆ. ಎತ್ತರ, ಬಣ್ಣ, ಕಮ್ಯುನಿಕೇಶನ್, ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಎಲ್ಲದರಲ್ಲೂ ಸಮಸ್ಯೆಗಳು ಕಾಣಕ್ ಸ್ಟಾರ್ಟ್ ಆಗ್ತವೆ. ಯಾವಾಗ ಪ್ರೀತಿಯ ಹುಚ್ಚು ಇಳಿತೋ, ಯಾವಾಗ ಹಾರ್ಮೋನ್ಸಿನ ಅಬ್ಬರ ಕಮ್ಮಿ ಆಯ್ತೋ, ಎಲ್ಲವೂ ತಿಳಿಯೋಕೆ ಸ್ಟಾರ್ಟ್ ಆಗುತ್ತೆ. ನಾವು ಪ್ರೀತಿ ಪ್ರೇಮ ಮಾಡ್ಬೇಕಾದ್ರೆ ನಮ್ಮ ಕಾಲೇಜಲ್ಲೋ ಯಾವುದೋ ಫಂಕ್ಷನ್ ಅಲ್ಲೋ ಪರಿಚಯ ಆದಂತ ಒಂದು ವ್ಯಕ್ತಿ ಜೊತೆ ಮಾಡ್ತೀವಿ. ಆಗ ಆ ಸಮಯದಲ್ಲಿ ನಮ್ಮ ಸುತ್ತಮುತ್ತಲ ಇರುವಂತಹ ವ್ಯಕ್ತಿಗಳಲ್ಲಿ ಯಾರು ಅಟ್ರಾಕ್ಟ್ ಆಗಿರ್ತಾರೋ ಅವರನ್ನೇ ನಾವು ಆಯ್ಕೆ ಮಾಡ್ಕೋತೀವಿ. ನಾವು ಅವರನ್ನ ಮೆಚ್ಚಿದ್ವಿ, ಲೆಟರ್ ಕೊಟ್ವಿ, ಮೆಸೇಜ್ ಮಾಡಿದ್ವಿ, ಆಮೇಲೆ 3 ಗಂಟೆ ಬಿತ್ತು. ನಾವು ಯಾವತ್ತು ನಮ್ಮ ಏರಿಯಾ, ನಮ್ಮ ಸರ್ಕಲ್, ನಮ್ಮ ಆಫೀಸ್, ನಮ್ಮ ಕಾಲೇಜ್ ಇದು ಬಿಟ್ಟು ಹೊರಗಡೆ ನಮಗೊಂದು ಆಯ್ಕೆ ಇದೆಯಾ ಅಂತ ಟ್ರೈಯೇ ಮಾಡಿಲ್ಲ. ಸ್ವಲ್ಪ ವೇಟ್ ಮಾಡ್ತಿದ್ರೆ, ಸ್ವಲ್ಪ ನಿಧಾನವಾಗಿ ತನಗೆ ಎಂತ ಪಾರ್ಟ್ನರ್ ಬೇಕು ಅಂತ ಆಲೋಚನೆ ಮಾಡಿ ಹುಡುಕಾಡ್ತಿದ್ರೆ ಎಲ್ಲೋ ಒಂದ್ ಕಡೆ ಒಳ್ಳೆ ಜೋಡಿ ಸಿಕ್ತಿತ್ತೋ ಏನೋ. ಇನ್ಫ್ಯಾಕ್ಟ್ ನಾವು ಏನು ಡಿಸರ್ವ್ ಮಾಡ್ತೀವಿ ಅಂತ ಕೂಡ ನಾವು ಆಲೋಚನೆ ಮಾಡಿಲ್ಲ. ಯಾವುದೋ ಒಂದು ಸಿನಿಮಾ ನೋಡಿ, ಯಾವುದೋ ಒಂದು ಹಾಡು ಕೇಳಿ ಅದರ ಇನ್ಫ್ಲೂಯೆನ್ಸ್ ಒಳಗಾಗಿ ಪ್ರಪೋಸ್ ಮಾಡಿದವರೇ ಹೆಚ್ಚು. ಹಿಂದೆ ಮಿಠಾಯಿ ಅಂಗಡಿ ಇಡ್ತಿದ್ದವರು ಬೂಂದಿ ಲಾಡು ಮಾಡ್ಬಿಟ್ಟು ಆ ಲಾಡುಗೆ ಇರುವೆ ಬರಬಾರ್ದು ಅಂತ ಹೇಳಿ ಆ ಪಾತ್ರದ ಸುತ್ತಲೂ ಸರ್ಕಲ್ ಅಲ್ಲಿ ಸಕ್ಕರೆ ಹಾಕ್ತಾ ಇದ್ರು. ಈ ಲಡ್ಡು ವಾಸನೆಗೆ ಹತ್ರ ಬಂದಂತ ಇರುವೆಗಳು ಅದ್ರ ಸುತ್ತಲೂ ಹಾಕಿದಂತ ಸಕ್ಕರೆ ನೋಡ್ಬಿಟ್ಟು ಇದೇ ತನ್ನ ಸರ್ವಸ್ವ ಅಂತೇಳಿ ತನ್ನ ಮೈ ಮರೆತ್ಬಿಟ್ಟು ಈ ಸಕ್ಕರೆ ದಾಟಿದ್ರೆ ಏನ್ ಸಿಗುತ್ತೆ ಅಂತ ಆಲೋಚನೆ ಮಾಡಿಲ್ಲ. ನಾವು ಕೂಡ ಹಾಗೆ ಈ ಸಕ್ಕರೆ ನೋಡ್ಬಿಟ್ಟು ಇದೇ ನಮ್ಮ ಸರ್ವಸ್ವ ಅಂತ ಅನ್ಕೊಂಡ್ವಿ. ಸ್ವಲ್ಪ ಪ್ರಯತ್ನ ಪಡ್ತಿದ್ರೆ ನಮ್ಗೆ ಲಡ್ಡು ಸಿಕ್ತಿತ್ತೋ ಏನೋ. ಅದಕ್ಕೆ ನಾನು ಹೇಳಿದ್ದು, ಕೆಲವೊಮ್ಮೆ ನಾವು ಏನು ಡಿಸರ್ವ್ ಮಾಡ್ತೀವಿ ಅಂತ ನಮಗೆ ಗೊತ್ತಿರೋದಿಲ್ಲ. ಈಗಿನ ಯಂಗ್ಸ್ಟರ್ಸ್ ಗೆ ನಾನು ಹೇಳೋದೇನಂದ್ರೆ, ನೀವು ಕಾಮದ ಹುಚ್ಚಲ್ಲಿ ಯಾರನ್ನು ಪ್ರೀತಿ ಪ್ರೇಮ ಮಾಡ್ತಿದ್ದೀರಿ ಅಂತ ನಾನು ಹೇಳ್ತಾ ಇಲ್ಲ. ಅದು ಕೆಲವೊಮ್ಮೆ ತಾನು ಯಾರಿಂದಾದ್ರೂ ಪ್ರೀತಿಸಲು ಪಡಬೇಕು ಎಂಬ ಅವಸರವೂ ಆಗಿರ್ಬೋದು. ಆ ಅವಸರದಲ್ಲಿ ಯಾರಿಗಾದ್ರೂ ಪ್ರಪೋಸ್ ಮಾಡೋ ಮುಂಚೆ, ಮೆಸೇಜ್ ಕಳಿಸೋ ಮುಂಚೆ 100 ಸರ್ತಿ ಆಲೋಚನೆ ಮಾಡಿ. ನಿಮ್ಮ ವಠಾರದ ಆಚೆ, ನಿಮ್ಮ ಕಾಲೇಜಿನ ಆಚೆ, ನಿಮ್ಮ ಆಫೀಸ್ನ ಆಚೆ ಎಲ್ಲೋ ಒಂದ್ ಕಡೆ ನಿಮ್ಗೆ ಯೋಗ್ಯವಾದಂತಹ ಒಂದು ಹೆಣ್ಣು ಅಥವಾ ಗಂಡು ಇರಬಹುದು. ನಿಮ್ಗೊಂದು ಒಳ್ಳೆ ಜೋಡಿ ನುಡುಕುವಂತ ಅವಕಾಶ ಒಮ್ಮೆ ನಿಮ್ಮ ಮನೆಯವ್ರಿಗೆ ಕೊಟ್ಟು ನೋಡಿ. 1-2 ಮನೆಗೆ ಹೋಗಿ ಟೀ, ಬಿಸ್ಕೆಟ್, ಲಾಡು, ಕೋಡು ಬಳೆ ಎಲ್ಲ ತಿನ್ಕೊಂಡ್ ಬನ್ನಿ. ಆಮೇಲೆ ಸಿಕ್ಕಿಲ್ಲ ಅಂದ್ರೆ ನೋಡೋದು ಇದ್ದೇ ಇದೆಯಲ್ವಾ. ನಿಮಗೆ ತಕ್ಕದಾದಂತ ರೂಪ, ವಿದ್ಯೆ, ಮನತೆ ನೋಡ್ಕೋದು ನಿಜವಾಗಿಯೂ ತುಂಬಾ ಇಂಪಾರ್ಟೆಂಟ್. ಕೆಲವರಿಗೆ ಇದು ಬೇಗ ಸಿಗ್ಬೋದು, ಕೆಲವರಿಗೆ ಸ್ವಲ್ಪ ತಡ ಆಗ್ಬೋದು. ನಾನು ಅರೇಂಜ್ ಮ್ಯಾರೇಜ್ ಅಲ್ಲಿ ಎಲ್ಲ ಚೆನ್ನಾಗಿದೆ ಅಂತ ಹೇಳಲ್ಲ, ಆದ್ರೆ ಒಂದು ಫ್ಯಾಮಿಲಿ ಸಪೋರ್ಟ್ ಅಂತ ಇರುತ್ತೆ, ಒಂದು ಆಕ್ಸೆಪ್ಟೆನ್ಸ್ ಅಂತ ಇರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಒಂದು ಮುಗುಳ್ನಗೆಗೆ ಬಲಿಯಾಗಿ 1-2 ಸರ್ತಿ ಭೇಟಿಯಾದ ಕೂಡಲೇ ಇವಳೇ ನನ್ನ ಹೆಂಡತಿ, ಇವಳೇ ನನ್ನ ಗಂಡ ಅಂತ ಹೇಳ್ಕೊಂಡು ತಿರ್ಗಾಡ್ಬೇಡಿ. ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ, ವೆಯ್ಟ್ ಮಾಡಿ. ಏನಕ್ಕೆ ಅವಸರ? ಇವಳು ಬಿಟ್ರೆ ಇನ್ನೊಬ್ಬಳು ಸಿಗ್ತಾಳೆ, ಇವನು ಬಿಟ್ರೆ ಇನ್ನೊಬ್ಬ ಸಿಗ್ತಾನೆ. ಪ್ರಪಂಚದಲ್ಲಿ ಚಾಯ್ಸ್ಗಳಿಗೇನು ಕಮ್ಮಿ ಇಲ್ಲ. ಜಗತ್ತು ವಿಶಾಲವಾಗಿದೆ, ಸಾಕಷ್ಟು ಸಮಯ ಇದೆ. ಹಾಗೂ ನಿಮಗೆ ನೀವು ಪ್ರಪೋಸ್ ಮಾಡಿದಂತ, ಲವ್ ಮಾಡಿದಂತ ವ್ಯಕ್ತಿ ಬೆಸ್ಟ್ ಅಂತ ಅನಿಸಿದ್ರೆ ಸ್ವಲ್ಪ ಕಾಯಿರಿ, ಆ ಒಂದು ರಿಲೇಶನ್ಶಿಪ್ ಗೆ ಸ್ವಲ್ಪ ಸಮಯ ಕೊಡಿ, ಆಮೇಲೆ ತೀರ್ಮಾನ ತಗೊಳ್ಳಿ. ಅಲ್ಲಿ ತನಕ ದಯವಿಟ್ಟು ಅವಸರ ಮಾಡ್ಕೋಬೇಡಿ.
ಮಾಡಿ ದುಡುಕಿ ನಿರ್ಧಾರವನ್ನು ತಗೋಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.